ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 2 ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ಅಪನಂಬಿಗಸ್ಥರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಪ್ರಿಯ ದೇವರ ಮಕ್ಕಳೇ, ನಾವು ಸಾಮಾನ್ಯವಾಗಿ ಮನುಷ್ಯರು ಕೆಲವು ಸಮಯ ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ದೇವರ ಸೇವೆ ಮಾಡುವಂಥ ಅನೇಕ ದೇವ ಸೇವಕರುಗಳು, ಅನೇಕ ದೇವರ ಮಕ್ಕಳು ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತಾರೆ. ಯಾವ್ಯಾವ ವಿಷಯದಲ್ಲಿ ಅಪನಂಬಿಗಸ್ಥರಾಗಿರುತ್ತಾರೆ ಎಂಬುದಾಗಿ ನಾವು ಗಮನಿಸೋದಾದರೆ, ಸೇವೆ ಮಾಡುವ ವಿಷಯದಲ್ಲಾಗಿರಬಹುದು, ಕಾಣಿಕೆ ವಿಷಯದಲ್ಲಾಗಿರಬಹುದು, ಪರಿಶುದ್ಧತೆ ವಿಷಯದಲ್ಲಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಅಪನಂಬಿಗಸ್ಥರಾಗಿ ನಡ್ಕೊಳ್ತಾರೆ, ಅಪನಂಬಿಕೆಯನ್ನು ಇಟ್ಟುಕೊಳ್ಳುತ್ತಾರೆ. ಆದರೆ ದೇವರು ಯಾವಾಗಲೂ ನಂಬಿಗಸ್ತನಾಗಿಯೇ ಇರುವರು. ಅದಕ್ಕೆ ಕರೆದಾತನು ನಂಬಿಗಸ್ತನು ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರಿಯರೇ, ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಪ್ರಿಯ ದೇವರ ಮಕ್ಕಳು, ನಾವು ಅಪನಂಬಿಗಸ್ಥರಾಗಿ ಕೆಲವು ಸಮಯ ತಪ್ಪು ಮಾಡುವಾಗ, ಪಾಪ ಮಾಡುವಾಗ, ಅನೇಕ ಸಮಯದಲ್ಲಿ ನಾವು ಬಿದ್ದು ಹೋಗುವಾಗ, ಸೋತು ಹೋಗುವಾಗ, ಈ ಜೀವನವೇ ಬೇಡವೆಂದು ಅಂದುಕೊಳ್ಳುವಾಗ ಕೂಡ ನಾವು ಹೇಳ್ತೇವೆ, ದೇವರು ನಿಜವಾಗಿಯೂ ಇದ್ದಾನ, ದೇವರು ನಮ್ಮನ್ನು ನೋಡ್ತಿದ್ದಾನ, ದೇವರು ನಮ್ಮನ್ನು ಕರುಣಿಸುತ್ತಾನ, ದೇವರು ನನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ಆತನು ನಂಬಿಗಸ್ತನಾಗಿಯೇ ಇದ್ದು ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಅಂದರೆ ಆತನ ಸ್ವಭಾವ ಎಂಥದ್ದು ಎಂಬುದಾಗಿ ನಾವು ಗಮನಿಸುವುದಾದರೆ, ಆತನು ಕರುಣಿಸುವಾತನು, ಆತನು ಪ್ರೇಮಮಯನು, ಆತನು ಪ್ರೀತಿದಾಯಕನು, ಆತನು ಕೃಪೆಯನ್ನು ತೋರಿಸುವ ದೇವರು, ಯಾವಾಗಲೂ ನಮ್ಮನ್ನು ಕ್ಷಮಿಸುವ ದೇವರು. ಆತನು ತಪ್ಪು ಹುಡುಕುವ ದೇವರಲ್ಲ. ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ ಆತನು ಪ್ರೀತಿಸಿದ್ದಾನೆ. ಆತನ ಪ್ರೀತಿ ಯಾವಾಗಲೂ ನಮ್ಮ ಮೇಲೆ ತೋರಿಸ್ತಾನೆ ಇರ್ತಾನೆ. ನನ್ನ ಮಗನು, ನನ್ನ ಮಗಳು ಇವತ್ತಲ್ಲ ಒಂದಲ್ಲ ಒಂದು ದಿವಸ ಖಂಡಿತವಾಗಿ ಬದಲಾವಣೆ ಆಗ್ತಾನೆ ಎನ್ನುವಂಥ ನಂಬಿಗಸ್ತನಾಗಿ ಆತನಿರ್ತಾನೆ. ಆದರೆ ಪ್ರಿಯರೇ, ನಾವು ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ಮಾಡುವ ಸೇವೆಯಲ್ಲಿ ಅಪನಂಬಿಗಸ್ಥರಾಗಿ ಇರುತ್ತೇವೆ. ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ನಾವು ಬದುಕಬೇಕಾದ ಜೀವಿತದಲ್ಲಿ ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ನಮ್ಮ ಸೇವೆಯಲ್ಲಾಗಿರ್ಬೋದು ಅಥವಾ ಯಾವುದೇ ವಿಷಯದಲ್ಲಿ ನಾವು ಒಂದಲ್ಲ ಒಂದು ವಿಷಯದಲ್ಲಿ ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ಆದರೆ ದೇವರು ಮಾತ್ರ ನಂಬಿಗಸ್ತನಾಗಿಯೇ ಇರ್ತಾನೆ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡೋದಿಲ್ಲ. ತನ್ನ ಸ್ವಭಾವ ನೋಡ್ರಿ, ನಾವು ಗಮನಿಸುವಾಗ ದೇವರ ಸ್ವಭಾವ ಎಂಥದ್ದು? ಆತನು ಕರುಣಿಸುವ ದೇವರು, ಕೃಪಾಮಯನು, ಕ್ಷಮಿಸುವ ದೇವರು, ನಮ್ಮನ್ನು ಅಪ್ಪಿಕೊಳ್ಳುವ ದೇವರು, ನಮಗೆ ತಂದೆಯಾಗಿರುವ ದೇವರು. ಆದ್ದರಿಂದ ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಆತನು ಮಾಡೋದಿಲ್ಲ. ಪ್ರಿಯರೇ, ಇಂಥ ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ಇವತ್ತಿನಿಂದ ನಾವು ಅಪನಂಬಿಗಸ್ಥರಾಗಿ ಇರದೆ ನಂಬಿಗಸ್ಥರಾಗಿ ಇರುವುದಕ್ಕೆ ಪ್ರಯತ್ನ ಪಡೋಣ. ನಮ್ಮ ಜೀವಿತದಲ್ಲಿ ನಂಬಿಗಸ್ತೆಯನ್ನು ಉಳಿಸಿಕೊಳ್ಳೋಣ. ನಾವು ದೇವರಿಗೆ ನಂಬಿಗಸ್ಥರಾಗಿ ಇರಬೇಕು, ಮನುಷ್ಯರಿಗೂ ನಂಬಿಗಸ್ಥರಾಗಿ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಅಂಥ ಮಕ್ಕಳಾಗಿ ನಾನು ನೀವು ಬದಲಾವಣೆ ಆಗಬೇಕು. ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವಂಥ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಕೃಪೆ ದೇವರೇ, ಹೌದು ಸ್ವಾಮಿ, ಬರೆಯಲ್ಪಟ್ಟಿರುವ ಪ್ರಕಾರವಾಗಿಯೇ ದೇವರೇ, ನಾವು ಕೆಲವು ಸಮಯ ಅಪನಂಬಿಗಸ್ಥರಾಗಿದ್ದರೂ ಕೂಡ ನೀವು ನಮಗೆ ಯಾವಾಗಲೂ ನಿರಂತರವೂ ನಂಬಿಗಸ್ತನಾಗಿಯೇ ಇರುತ್ತೀ ಸ್ವಾಮಿ. ನಿನ್ನ ನಂಬಿಗಸ್ತಗೆ ಸ್ವಾಮಿ ನಾವು ಕರ್ತನೆ ಅಲ್ಪರು ದೇವರೇ. ಆದರೆ ಕರ್ತನೆ, ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನೀನು ಏನೂ ಮಾಡೋದಿಲ್ಲ. ಕೆಲವು ಸಮಯ ದೇವರೇ, ನಾವು ಮನುಷ್ಯರ ಸ್ವಭಾವದಂತೆ ನಾವು ತಪ್ಪು ಮಾಡುತ್ತೇವೆ, ಕೆಟ್ಟವರಾಗಿ ಬಿಡುತ್ತೇವೆ, ನಾವು ಕೆಟ್ಟ ನಡತೆಯಲ್ಲಿ ಹೋಗುತ್ತೇವೆ, ಅಪನಂಬಿಗಸ್ಥರಾಗಿ ನಡೆದುಕೊಳ್ಳುತ್ತೇವೆ. ಆದರೆ ದೇವರೇ, ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ನೀನು ಏನೂ ಮಾಡೋದೇ ಇಲ್ಲ ಸ್ವಾಮಿ. ನೀನು ಕೃಪೆ ತೋರಿಸುವುದರಲ್ಲಿ, ಕರುಣೆ ಮಾಡುವುದರಲ್ಲಿ, ಕ್ಷಮಿಸುವುದರಲ್ಲಿ, ಪ್ರೀತಿಸುವುದರಲ್ಲಿ ನಿನ್ನಂಥ ಒಳ್ಳೆ ದೇವರು ಈ ಲೋಕದಲ್ಲಿ ಎಲ್ಲೂ ಇಲ್ಲ ತಂದೆ. ಅದರಿಂದ ಸ್ವಾಮಿ, ಕರೆದಾತನು ನಂಬಿಗಸ್ತನು ಸ್ವಾಮಿ. ನೀನು ನಮ್ಮನ್ನು ಕರೆದಿದ್ದೀಯಪ್ಪ. ಅದರಿಂದ ದೇವರೇ, ಅದು ಸ್ವಾಮಿ, ನಾವಾದರೂ ಅಪನಂಬಿಗಸ್ಥರಾಗಿದ್ದೇವೆ. ಆದರೆ ಕರ್ತನೆ, ನೀನು ಒಂದು ಕ್ಷಣಕ್ಕೂ ಕೂಡ ಸ್ವಾಮಿ ಅಪನಂಬಿಗಸ್ತನಾಗಿಲ್ಲದೆ ನಂಬಿಗಸ್ತನಾಗಿಯೇ ಇರುವುದರಿಂದ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ಇವತ್ತಿನ ವಾಕ್ಯದ ಪ್ರಕಾರ
ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಅಪ್ಪ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಿದ್ದಕ್ಕಾಗಿ, ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.